ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್ ಕುಕಿಂಗ್ ವಿತ್ ಚೈತ್ರಾ. ಇವತ್ತಿನ ರೆಸಿಪಿ ಸಬ್ಬಕ್ಕಿ ಇಡ್ಲಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿ ಹಾಗೂ ಅಷ್ಟೇ ಸುಲಭವಾಗಿ ಮಾಡ್ಕೊಳ್ಬೋದಾದಂತಹ ಇಡ್ಲಿ ಇದು. ಹಾಗೆ ತುಂಬ ಸ್ಪಾಂಜಿ ಸಾಫ್ಟಾಗಿ ಕೂಡ ಮಾಡ್ಕೊಳ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸಬ್ಬಕ್ಕಿ ಇಡ್ಲಿ ಮಾಡೋದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು: ನೈಲಾನ್ ಸಬ್ಬಕ್ಕಿ ತೊಗೊಳ್ಬೇಕಾಗತ್ತೆ. ಹಾಗೆ ಇಡ್ಲಿ ರವೆ ಅಂತ ಏನು ಹೇಳ್ತೀವಿ, ಅಕ್ಕಿ ತರಿ, ಅದನ್ನು ತೊಗೊಳ್ಬೇಕಾಗತ್ತೆ. 2 ಕಪ್ಪಷ್ಟು ಇಡ್ಲಿ ರವೆ ತೊಗೊಂಡ್ರೆ 1 ಕಪ್ಪಷ್ಟು ನೈಲಾನ್ ಸಬ್ಬಕ್ಕಿ ಸೇರಿಸ್ಕೊಳ್ಬೇಕು. ಇದು ಎರಡನ್ನೂ ಚೆನ್ನಾಗಿ ಒಂದು 3-4 ಸತಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಇಡ್ಲಿ ನಮಗೆ ವೈಟಿಗೆ ಬರಬೇಕಂದ್ರೆ ಒಂದು 3-4 ಸತಿ ವಾಶ್ ಮಾಡಿಕೊಂಡ್ರೆ ಇಡ್ಲಿ ಚೆನ್ನಾಗಿ ವೈಟಿಗೆ ಬರುತ್ತೆ. ಹಾಗೆ ಚೆನ್ನಾಗಿ ತೊಳೆದೆಲ್ಲ ಆದಮೇಲೆ ಇದನ್ನು ರಾತ್ರಿ ಇಡೀ ನೆನೆಸ್ಕೊಳ್ಬೇಕಾಗತ್ತೆ. ನಾವು ಬೆಳಗ್ಗೆ ತಿಂಡಿ ಅಥವಾ ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ತೀವಿ ಅಂದಾಗ ರಾತ್ರಿನೇ ನೆನೆಸಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ನೀರು ಹಾಕ್ಬಿಟ್ಟು ಓವರ್ನೈಟ್ ನೆನೆಸಿಟ್ಕೊಳ್ಬೇಕು. ನೆಂದಿರೋ ಅಂಥ ಸಬ್ಬಕ್ಕಿ ಮತ್ತು ಇಡ್ಲಿ ರವಾನ ಸ್ವಲ್ಪನೂ ನೀರಿಲ್ಲದೆ ಇರೋ ಥರ ಸೋಸ್ಕೊಳ್ಬೇಕಾಗತ್ತೆ. ಒಂದು ಸ್ವಲ್ಪನೂ ನೀರಿರಬಾರ್ದು. ನೀರಿದ್ದರೆ ಮತ್ತು ತೆಳ್ಳ ಆದರೆ ಚೆನ್ನಾಗಿ ಬರೋದಿಲ್ಲ. ಸೋಸ್ಕೊಂಡಿರೋ ಅಂಥ ಸಬ್ಬಕ್ಕಿ ಮತ್ತು ಇಡ್ಲಿ ರವಾನ ಸೇರಿಸ್ಕೊಂಡು ಈಗ 2 ಕಪ್ಪಷ್ಟು ಇಡ್ಲಿ ರವೆ ಮತ್ತು 1 ಕಪ್ಪಷ್ಟು ಸಬ್ಬಕ್ಕಿ ತೊಗೊಂಡಿರೋದ್ರಿಂದ 3 ಕಪ್ಪಷ್ಟು ಮೊಸರು ಸೇರಿಸ್ಕೊಳ್ಬೇಕಾಗತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮೊಸರು ಸೇರಿಸಿದ ನಂತರ ಒಂದು ಅರ್ಧ-ಮುಕ್ಕಾಲು ಗಂಟೆ ಆದರೂ ನೆನೆಯೋದಕ್ಕೆ ಇಡಬೇಕು. ಚೆನ್ನಾಗಿ ರವೆ ಮತ್ತು ಸಬ್ಬಕ್ಕಿ ಎಲ್ಲ ಹೊಂದ್ಕೊಂಡಿರುತ್ತೆ ಮೊಸರು ಜೊತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಹದದಲ್ಲಿರುತ್ತೆ. ಇದಕ್ಕೆ ನೀರೇನು ಮತ್ತೆ ಸೇರಿಸೋದು ಬೇಡ. ಸ್ವಲ್ಪ ಚಿಟಿಕೆಯಷ್ಟು ಅಡುಗೆ ಸೋಡಾ ಉಪಯೋಗಿಸ್ಕೊಂಡು ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತುಪ್ಪ ಅಥವಾ ಎಣ್ಣೆ ಹಚ್ಚಿರೋ ಅಂಥ ಇಡ್ಲಿ ಪ್ಲೇಟ್ಗಳಿಗೆ ಹಾಕ್ಕೊಂಡು ಮಾಮೂಲಿ ಇಡ್ಲಿ ಯಾವ ಥರ ಬೇಯಿಸ್ಕೊಳ್ತೀವಿ ಅದೇ ಥರ ಬೇಯಿಸ್ಕೊಳ್ಳೋದು. ಆದರೆ ಇದೊಂದು 2 ನಿಮಿಷ ಜಾಸ್ತಿ ಬೇಯಿಸ್ಕೊಳ್ಬೇಕಾಗತ್ತೆ ಅಷ್ಟೇ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಸಬ್ಬಕ್ಕಿ ಇಡ್ಲಿ ಮಾಡ್ಬೋದು ಅಂತ. ಈ ಇಡ್ಲಿ ಹೊರಗೆ ಮೃದುವಾಗಿ ಒಳಗೆ ಸ್ಪಾಂಜಿಯಾಗಿ ತುಂಬ ಚೆನ್ನಾಗಿರುತ್ತೆ ಹಾಗೂ ಲೈಟಾಗಿರುತ್ತೆ. ನಮಗೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಒಂದ್ಸತಿ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.